ಹಿರಿಯ ಶಾಸಕರ ಬೆನ್ನಲ್ಲೇ ಇದೀಗ ಹೊಸ ಶಾಸಕರು ಕೂಡ ಸಚಿವ ಸ್ಥಾನಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಬನ್ನಿ ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಶಾಸಕ ದರ್ಶನ್ ಧ್ರುವನಾರಾಯಣ ಇದ್ದಾರೆ. ಮಾತನಾಡ್ತೀನಿ ಸರ್, ಯಾವ ಮಾನದಂಡದ ಆಧಾರದ ಮೇಲೆ ಹೊಸಬ್ರಿಗೆ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ? ಈ ಮಾನದಂಡ ಅಂತಲ್ಲ, ಈಗಾಗಲೇ ನಿಮಗೂ ಕೂಡ ಗೊತ್ತಿದೆ. ಈ ಹಿಂದೆ ಮೊದಲನೇ ಬಾರಿ ಮತ್ತು ಎರಡನೇ ಬಾರಿ ಗೆದ್ದಿರೋಂಥ ಶಾಸಕರುಗಳು ನೇರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಹೈಕಮಾಂಡ್ಗೆ ಪತ್ರವನ್ನು ಕೂಡ ಲಿಖಿತವಾಗಿ ಬರೆದು ಮೊದಲನೇ ಬಾರಿ ಮತ್ತು ಎರಡನೇ ಬಾರಿ ಆಯ್ಕೆಯಾಗಿರೋ ಶಾಸಕರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದಂಥದ್ದು ಮಾಧ್ಯಮದಲ್ಲೆಲ್ಲ ಪ್ರಸಾರ ಆಗಿತ್ತು. ಸೊ ಈಗಾಗಲೇ ನಾವು ಪಕ್ಷದ ವರಿಷ್ಠ ಗಮನಕ್ಕೂ ಕೂಡ ಇದ್ರ ಬಗ್ಗೆ ವಿಚಾರದ ಬಗ್ಗೆ ನಾವು ತಂದಿದ್ದೇವೆ. ಪಕ್ಷದ ವೇದಿಕೆಯಲ್ಲಿ ಕೂಡ ಚರ್ಚೆ ಆಗಿದೆ. ಅದರಿಂದ ನಾವು ಇವತ್ತು ಗೌರವಾನ್ವಿತ ನಮ್ಮ ನಾಯಕರಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರು ಅವರು ಈಗ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟು ಇವತ್ತು ಅವ್ರಿಗೆ CAP ನಾಯಕರಾಗಿ ಇವತ್ತು ಮಾಡಲಿಕ್ಕೆ ಒಂದು ಅವಕಾಶವನ್ನು ಇವತ್ತು ಸರಿ ಮಾಡಿಕೊಟ್ಟಿದ್ದಾರೆ. ಇಂಥ ಸಮಯದಲ್ಲಿ ಹೊಸೊಬ್ರಿಗೂ ಕೂಡ ಒಂದು ಅವಕಾಶ ಆಯಿತು ಅಂತಂದರೆ ಸಚಿವ ಸಂಪುಟದಲ್ಲಿ ಹೊಸ ಉರುಪು ಬಂದಂಗೆ ಆಗ್ತದೆ. ಜೊತೆಗೆ ಗವರ್ನೆನ್ಸ್ಗೂ ಕೂಡ ಸಾಕಷ್ಟು ಇದರಿಂದ ಅನುಕೂಲ ಆಗ್ತದೆ. ಜೊತೆಗೆ ನಮ್ಮ ಪಕ್ಷದ ಸಂಘಟನೆಗೂ ಕೂಡ ಇದು ಹೆಲ್ಪ್ ಆಗ್ತದೆ ಅನ್ನೋದು ಎಲ್ಲರ ಅಭಿಪ್ರಾಯ. ಸರ್, ಈಗ ನಿಮ್ಮ ತಂದೆಯವರು ಕೂಡ ಪಕ್ಷದಲ್ಲಿ KPCC ಅಧ್ಯಕ್ಷರಾಗಿದ್ದು, ಕಾರ್ಯಾಧ್ಯಕ್ಷರಾಗಿದ್ದರು, 3-4 ಬಾರಿ ಸಂಸದರಾಗಿದ್ದರು. ಅವರ ಒಂದು ಇದರಲ್ಲಿ ಕೋಟಾದಡಿ ತಾವು ಏನಾದರೂ ಡಿಮ್ಯಾಂಡ್ ಮಾಡ್ತೀರಾ ಪಕ್ಷದ ವರಿಷ್ಠರಿಗೆ, ಡಿ.ಕೆ. ಶಿವಕುಮಾರ್ ಅವ್ರಿಗೆ, ಸಿದ್ದರಾಮಯ್ಯವ್ರಿಗೆ ನನಗೆ ಬೇಕು ಅಂತ? ನಾನು ಇವತ್ತು ತಮ್ಮ ಮುಂದೆ ಬಂದು ಮಾತನಾಡ್ತಿರೋ ಅಂಥದ್ದು ನನಗೆ ಸಚಿವ ಸ್ಥಾನ ಕೇಳಲಿಕ್ಕಲ್ಲ. ಇವತ್ತು ನಮ್ಮ ತಂದೆಯವರು ಶ್ರೀ ಅಧ್ವಯ್ಯನವರು ಅವರು KPCCಯ ಕಾರ್ಯಾಧ್ಯಕ್ಷರಾಗಿದ್ದರು. ಅವರು ಇದಕ್ಕೆ ಅರ್ಹವಾದಂಥ ವ್ಯಕ್ತಿ ಇದ್ದರು. ಅವರು ಡಿಸರ್ವಿಂಗ್ ಇದ್ದರು. ಯಾಕಂತಂದರೆ ಅವರು ಪಕ್ಷಕ್ಕೆ ನಿಷ್ಠಾವಂತವಾಗಿ ಅವರು ಸೇವೆಯನ್ನು ಮಾಡಿಕೊಂಡು ಹಲವಾರು ವರ್ಷಗಳಿಂದ ಬಂದಂಥದ್ದು. ಜೊತೆಗೆ NSUIನ ಬೆಂಗಳೂರಿನಲ್ಲಿ ಅವರು ಅಧ್ಯಕ್ಷರಾಗಿದ್ದಂಥದ್ದು. ತದನಂತರ ಯೂತ್ ಕಾಂಗ್ರೆಸ್ನಿಂದ ಅವರು ಕೇಡರ್ ಸಿಸ್ಟಮ್ನಲ್ಲಿ ಬಂದು ಪಕ್ಷದಲ್ಲಿ ಅವರು ಕಾರ್ಯಾಧ್ಯಕ್ಷರಾಗಿ ಸೇವೆಯನ್ನು ಮಾಡಿದಂಥ ಅವರು ಡಿಸರ್ವಿಂಗ್ ಇದ್ದರು. ಆದರೆ ಇವತ್ತು ಅವರು ನಮ್ಮಲ್ಲಿ ಇಲ್ಲ. ಆದರೂ ಕೂಡ ಇವತ್ತು ಹೊಸೊಬ್ಬರಿಗೆ ಮಾಡುವಂಥ ಒಂದು ಅವಕಾಶ ಇದೆ. ಆ ಸಂದರ್ಭದಲ್ಲಿ ಇವತ್ತು ಫಸ್ಟ್ ಟೈಮ್ ಮತ್ತು ಸೆಕೆಂಡ್ ಟೈಮ್ ಇದ್ದಿರೋಂಥ ಶಾಸಕರಲ್ಲಿ ಅನೇಕರು ಅರ್ಹರಿದ್ದಾರೆ. ಅವ್ರಿಗೆ ಯಾರಿಗಾರು ಒಂದು 5 ಜನ ಮಾಡಿ ಅಂತ ಈಗಾಗಲೇ ನಾವು ಮನವಿಯನ್ನು ಮಾಡಿದ್ವಿ. ಈಗಲೂ ಕೂಡ ಮನವಿಯನ್ನು ನಾವು ನಮ್ಮ ನಾಯಕರಿಗೆ, CLP ನಾಯಕರಿಗೆ, ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ, ನಮ್ಮ ನಾಯಕರಾಗಿರುವಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ನಮ್ಮ ಪಕ್ಷದ ವರಿಷ್ಠರಿಗೆ ರಾಹುಲ್ ಗಾಂಧಿ ಸಾಹೇಬರಿಗೆ, ಖರ್ಗೆ ಸಾಹೇಬರಿಗೆ, ಹಾಗೆ ನಮ್ಮ ವೇಣುಗೋಪಾಲ್ ಸಾಹೇಬರಿಗೆ, ಸುರ್ಜೇವಾಲಾ ಸಾಹೇಬರಿಗೆ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇವೆ. ಒಂದು ಹೊಸ ರೂಪವನ್ನು ಕೊಡಲಿಕ್ಕೆ ಅವರು ನಮಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಎಲ್ಲ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಯಾರಿದ್ದಾರೆ ಯಾರಿಗಾರು ಒಂದು 5 ಜನಕ್ಕೆ ಮಾಡಿಕೊಡಿ ಅಂತ ಅವರಲ್ಲಿ ವಿನಂತಿಯನ್ನು ನಾನು ಮಾಡ್ತೀನಿ. ಸರ್, ಈ ಹಿಂದೆ ಪತ್ರ ಬರೆದಿದ್ರಿ ಸರ್, ಹೊಸ ಶಾಸಕರು ಎಲ್ಲ ಪತ್ರ ಬರೆದಿದ್ರಿ. ಈಗೇನಾದರೂ AICC ನಾಯಕರನ್ನ ಭೇಟಿ ಆಗ್ತೀರಾ, ಹೈಕಮಾಂಡ್ ನಾಯಕರನ್ನ ಈ ವಿಚಾರವಾಗಿ 5 ಹೊಸ ಶಾಸಕರಿಗೆ 5 ಮಂದಿ ಕೊಡಲೇಬೇಕು ಅಂತ? ಅಲ್ಲ, ಕೊಡಲೇಬೇಕು ಅಂತಲ್ಲ, ನಮ್ಮ ಮನವಿ ಇದು. ನಮ್ಮ ಮನವಿ ಇದ್ರ ಮೇಲೆ ನಮ್ಮ ಪಕ್ಷ ಏನು ಡಿಸಿಷನ್ ತಗೋತಾರೆ ಅದಕ್ಕೆ ನಾವು ಅಬೈಡ್ ಆಗೋಗ್ತೀವಿ. AICC ನಾಯಕರು ಭೇಟಿ ಆಗ್ತೀರಾ? ಖಂಡಿತವಾಗಿ ಬೆಂಗಳೂರು ಬಂದಾಗ ಖಂಡಿತವಾಗಿ ನಾವು ಭೇಟಿ. ಓಕೆ ಸರ್, ಥ್ಯಾಂಕ್ ಯು. ಸೊ ಇದಿಷ್ಟು ಶಾಸಕ ದರ್ಶನ್ ಧ್ರುವನಾರಾಯಣರವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ರಾಯ್ಡು ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.